ಏನು ಸರ್ ಜಿಲ್ಲಾ ಆಗೋದ್ರಿ? ಜಿಲ್ಲಾ ಸಂಬಂಧ ಮನವಿ ಕೊಡತ್ತಾರಲ್ಲ ರೀ, ಏನು ಆಗೋದನ್ರಿ ಹೆಂಗೆ ಸುಮ್ ಅದನ್ನು ಸರ್ಕಾರ ಡಿಸಿಷನ್ ಕೊಡ್ಬೇಕಲ್ಲ ರೀ. ಹಾಂ ರೀ. ಈಗ ಅದಕ್ಕೆ ಮನವಿ ಕೊಡತ್ತಾರೆ, ಹಾಂ ಆದಷ್ಟು ಬೇಗನೆ ಮಾಡ್ಲತ್ತೇಳಿ ಅಪ್ಡೇಟ್ ಬಂದಿದೆ. ಇಲ್ಲ ಅಂತಂದ್ರೆ ಆಗ್ತೈತಿ ರೀ. ಸರ್ ಬಂದ್ಗಳು ಕೊಡ್ತೀರಿ ಬೈ? ಆಯ್ತು ಬಂದು ಸರ್ ಬಂದ ಅನ್ನೋದು ಬಂದ ಅದಕ್ಕೆ ಇದು ಐತಲ್ಲ. ಹಾಂ ಸರ್. ತಮ್ಮ ತಾಲೂಕು ಜಿಲ್ಲಾ ಆಗಲಿರುವಂಥ ಭಾವನೆ ಇರ್ತೈತಿ. ಅಂಥ ಸಂದರ್ಭದೊಳಗೆ ಗಟ್ಟಿ ನಿಲುವಿನ ನಿರ್ಧಾರ ಸರ್ಕಾರ ತೆಗೆದುಕೊಳ್ಳಬೇಕು ಅನ್ನೋಂಥ ಒತ್ತಾಯವನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರಿಗೆ ಮಾಡಿದ್ದೀವಿ. ಈ ಸಂದರ್ಭದೊಳಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಚಿವ ಜಾರಕಿಹೊಳಿ ಅವರು, ಅದೇ ರೀತಿ ಶ್ರೀ ಹಿರಿಯ ಸಚಿವರಾದ ಎಚ್ ಸಿ ಮಾದೇವಪ್ಪನವರು, ಶ್ರೀ ಬೈರತಿ ಸುರೇಶ್ ಅವರು, ಈ ರೀತಿ ಎಲ್ಲರೂ ಇದ್ದರು. ಅಂಥ ಸಂದರ್ಭದಾಗ ನಾವು ಒತ್ತಾಯ ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಭಾಳ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದರು. ವಿಶೇಷವಾಗಿ ಗೋಕಾಕ್ ಬೆಳಗಾವಿ ಜಿಲ್ಲಾ ಭಾಳ ದೊಡ್ಡದೈತಿ. ಆಡಳಿತಾತ್ಮಕ ದೃಷ್ಟಿಯಿಂದ ಇದು ವಿಭಜನೆ ಆಗೋದು ಅತ್ಯಂತ ಅವಶ್ಯಕ ಇದೆ ಅನ್ನುವಂಥ ಮಾತನ್ನು ಅವರು ಒಪ್ಪಿದರು. ಅದ್ರ ಜೊತೆಗೆ ನಂದು ಸಹಿತ ದೊಡ್ಡ ಜಿಲ್ಲೆ ವಿಭಜನೆ ಆಗಲಿ, ಆಡಳಿತಾತ್ಮಕ ಅನುಕೂಲತೆ ಸಿಗಲಿ ಅನ್ನುವಂಥ ಭಾವನೆ ಐತೆ ಅನ್ನುವಂಥ ಮಾತನ್ನು ಭಾಳ ಗಟ್ಟಿಯಾಗಿ ಹೇಳಿದರು. ಅದ್ರ ಜೊತೆಗೇ ಬಹುಶಃ ಇದು ಪ್ರಜಾಪ್ರಭುತ್ವ ಆಗಿರೋದ್ರಿಂದ ಬೆಳಗಾವಿ ಜಿಲ್ಲೆಯೊಳಗೆ 18 ಜನ ಶಾಸಕರಿದ್ದಾರೆ, 2 ಸಚಿವರಿದ್ದಾರೆ. ಅದ್ರ ಜೊತೆಗೆ ಅವರೆಲ್ಲರನ್ನೂ ಕರಿತೀನಿ, ಕರೆದ ಪಕ್ಷಾತೀತವಾಗಿ ಎಲ್ಲ ಶಾಸಕರು ಕರೆದ ಅವರೆಲ್ಲರೂ ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ, ಅದರ ಮೇಲೆ ಒಂದು ನಿರ್ಣಯ ತಗೋತೀವಿ ಅನ್ನೋಂಥ ಮಾತನ್ನು ಹೇಳಿದರು. ನಮಗೊಂದು ಭರವಸೆ ಐತಿ, ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಗೆ ಸ್ಪಂದನೆ ಮಾಡ್ತಾರೆ ಮತ್ತು ಗೋಕಾಕ್ ಜಿಲ್ಲಾ ರಚನೆ ಮಾಡುವಂಥ ಒಂದು ಆದೇಶವನ್ನು ಮಾಡ್ತಾರೆ ಅನ್ನುವಂಥ ಭಾವನೆ ನಮ್ಮದಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.